ಚರಂಡಿಯ ನೀರು ರಸ್ತೆ ತುಂಬ ನಿಂತಿದೆ. ಕೇಳುವವರಿಲ್ಲ, ಹೇಳುವವರಿಲ್ಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದ ಹತ್ತಿರ ಬಸವೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಎದುರಿಗೆ ಮೊಬೈಲ್ ಟವರ್ ಇದೆ. ಎದುರಿಗೆ ಚರಂಡಿ ನೀರು ತುಂಬ ನಿಂತಿದೆ. ಇದನ್ನು ಹೇಳುವವರಿಲ್ಲ, ಕೇಳುವವರಿಲ್ಲ. ಈ ಚರಂಡಿ ನೀರು ಬಂದ್ಗೆ ಕಾರಣ ಏನು? ಕೇವಲ ದಿನಗಳ ಹಿಂದೆ ಭಾಗ್ಯನಗರದ ಸಿಸಿ ರಸ್ತೆ ಕಾಮಗಾರಿ ನಡೆಯಿತು. ಈ ಕಾಮಗಾರಿ ಮರಳು, ಜಲ್ಲಿಕಲ್ಲು ಮತ್ತು ಸಿಮೆಂಟ್ ಈ ಎಲ್ಲ ಸಾಮಗ್ರಿಗಳು ದಾಸ್ತಾನು ಮಾಡುವ ಸಲುವಾಗಿ ಮಹಾಂತೇಶ್ ನಗರದ ಖುಲ್ಲಾ ಜಾಗದಲ್ಲಿ ಕಾಂಕ್ರೀಟ್ ತಯಾರಿಸಿ ದಾಸ್ತಾನು ಮಾಡಲಾಗಿತ್ತು. ಸಿಸಿ ರಸ್ತೆಗೆ ಲಾರಿ ಮುಖಾಂತರ ಸಾಗಿಸಲು ಈ ಚರಂಡಿ ಮೇಲೆ ಹಾದು ಹೋಗಬೇಕು. ಈ ಚರಂಡಿ ಕಾಂಕ್ರೀಟ್ನಿಂದ ಮುಚ್ಚಿದ ಮುಚ್ಚಳಿಕೆ ಇಲ್ಲ ಎಂದು ಒಡೆದು ಹೋಯಿತು. ಚರಂಡಿ ಒಳಗಡೆ ಮಣ್ಣು, ಕಸ ಕಡ್ಡಿಗಳು ಬಿದ್ದು ತುಂಬಿ ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಇಲ್ಲಿ ಶಾಲಾ ಕಾಲೇಜಿಗೆ ಹೋಗುವ ಸಣ್ಣ ಪುಟ್ಟ ಮಕ್ಕಳು ಇದನ್ನು ತುಳಿದು ಹೋಗಬೇಕು. ಇದಕ್ಕೆ ಪರಿಹಾರವೇ ಇಲ್ಲವೇ? ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ.